ಸ್ಟ್ರೇಟಾಗಿ ಪಾಯಿಂಟಿಗೆ ಬರ್ಬೇಕಂತಂದ್ರೆ ನಾಳೆ ಆ್ಯನ್ಯುವಲ್ ಡೇ ಐತೆ. ಅದಕ್ಕೋಸ್ಕರ ನಾಳೆ ಮಸ್ತ್ ರೆಡಿ ಆಗ್ಬೇಕು. ಸೊ ಅದಕ್ಕೋಸ್ಕರ ಯಾವ ಬಟ್ಟೆ ಹಾಕೊಳ್ಳಿ ಏನಂತೇಳಿ ಅರ್ಥ ಆಗ್ತಿದ್ದಿಲ್ಲ. ಅದಕ್ಕೆ ಯೋಚನೆ ಮಾಡ್ಕೊಂಡು ಕುಂತಿದ್ದೆ. ಮಳೆ ಬರೋದು ಫುಲ್ 2 ದಿವಸದಿಂದ ಮಂಗಳೂರಾಗ ಮಳೆ ಬರೈತೆ. ಫುಲ್ ತಣ್ಣಗಂತಲ್ಲ, ಸೆಕೆ ಆಗುತ್ತೆ ಫುಲ್ಲು. ಅದಕ್ಕೆ ನಾಳೆ ಆ್ಯನ್ಯುವಲ್ ಡೇ ಐತಲ್ಲ, ಈಗೇನಪ್ಪ ಅಂದರೆ ಸ್ವಲ್ಪ ತಿಂಗೆ ಕೂತ್ಕೊಂಡು ಕೆಲಸ ಮಾಡೋಕ್ಕಿದ್ದೆ, ಏನು ಹಾಕೋಬೇಕು ಏನೇನು. ಸೊ ನನ್ನ ತಲೆಗೆ ಬಂದಿದ್ದೇನೆಂದರೆ ಹೈದ್ರಾಬಾದಿಗೆ ಇಟ್ಕೊಂಡೋಗಿ 2 ಡ್ರೆಸ್ಸು ಅದನ್ನ ಹಾಕೋಣ ಅಂತೇಳಿ ಬಂತು ತಲೆಯಾಗ. ಸ್ವಲ್ಪ ಫಾರ್ಮಲ್ಸ್ ಐತೆ, ಚೆನ್ನಾಗೈತೆ, ತೋರಿಸ್ತೀನಿ ಬಂದು ಹೆಂಗೈತೆ ಡ್ರೆಸ್ ಅಂತೇಳಿ. ನನ್ನ ಕಡೆ 2 ಇದಾವೆ. ಸೊ ಇದೊಂದು ಪೇರು ಮತ್ತು ಇದೊಂದು ಪೇರು 2 ಇದ್ದಾವೆ. 2ರಾಗ ಯಾವ ಹಾಕೋಬೇಕಂತೇಳಿ ನೋಡೋಣ. ಸೊ ಡಿಸೈಡ್ ಮಾಡ್ತೀನಿ 2 ನಿಮಿಷದಾಗ. ನನಗೆ ಈಗ ಒಂದು ಬಂತು. ಲಾಸ್ಟು ಫಸ್ಟ್ ಸೆಮ್ ವೀಡಿಯೋ ಮಾಡಿದ್ನಲ್ಲ, ಅದಕ್ಕೆ ಮಸ್ತ್ ರೆಸ್ಪಾನ್ಸ್ ಬಂದಿತ್ತು. ಅದೇ ಥರ ಸೆಕೆಂಡ್ ಸೆಮ್ ವೀಡಿಯೋ ಮಾಡಲಾ ಇಲ್ಲ ಫುಲ್ ಕಂಪ್ಲೀಟ್ 1 ಇಯರ್ದು ವೀಡಿಯೋ ಮಾಡಲಾ ಅಂತೇಳಿ ಅರ್ಥ ಆಗೋದು. ಅದಕ್ಕೋಸ್ಕರ ನೀವು ಕಮೆಂಟ್ ಮಾಡಿ ಹೇಳ್ರಿ ಯಾವ ಥರ ಯಾವ್ದು ಮಾಡಲಿ. ಸೆಕೆಂಡ್ ಸೆಮಿಂದ ಮಾಡಲಾ ಇಲ್ಲ 1 ಇಯರ್ ಕಂಪ್ಲೀಟ್ ಮಾಡಲಾ ಅಂತೇಳಿ. ಸೊ ಹೇಳ್ರಿ ನಿಮ್ಮ ಕಮೆಂಟ್ ಹೆಂಗೆ ಹೋಗುತ್ತಾ ಅದ್ರ ಮೇಲೆ ಮೆಜಾರಿಟಿ ಆಗಿ ಬರುತ್ತೆ, ಅದು ಮಾಡ್ತೀನಿ. ಓಕೆನಾ? ಈಗ ಬಟ್ಟೆ ಇಟ್ಕೊಂಡಾದ್ಮೇಲೆ ಈಗ ಮಕ್ಕೊಳೋದಷ್ಟೇ. ಅದು ಏನೇನೈತೆ ಬೆಳಿಗ್ಗೆ ನೋಡ್ಕೊತೀನಿ, ಏನು ಇಟ್ಕೋಬೇಕು, ಚಸ್ಮಾ ಗಿಸ್ಮಾ. ಓಕೆನಾ? ಈಗ ನಿದ್ದೆ ಹೊರಗೆ ಫುಲ್ಲು, ಮತ್ತು ಬೆಳಿಗ್ಗೆ ಸಿಗ್ತೀನಿ ರೆಡಿ ಆಗಿ. ವೆಲ್ಕಮ್ ಬ್ಯಾಕ್ ಗೈಸ್. ಇವತ್ತು ಬಂದೆ ಮಸ್ತ್ ರೆಡಿ ಆಗಿ. ನಾನು ಔಟ್ಫಿಟ್ ತೋರಿಸ್ತೀನಿ ಅಂದೆ. ಈ ಕಡೆ ನೋಡಿಲ್ಲ ಅವತ್ತೇ ಇದಕ್ಕೆ ಹೋಗಿದ್ದ ಹೈದ್ರಾಬಾದಿ ಹಾಕೊಂಡು ಸ್ಟೇಟನ್ ಔಟ್ಫಿಟ್ ತೋರಿಸ್ತೀನಿ ನೋಡಿ. ನಾನು ಯಾವ ಕಾಲೇಜ್ ಏನಿದು ಎಂಡ್ಯೂರೆನ್ಸ್ಗೆ ಹೋಗ್ಬೇಕಂದ್ರೆ ಇನ್ನೊಂದು ಫ್ಲೋರ್ ಇರ್ಬೇಕಲ್ಲಿ, ಅಂದರೆ ಫುಲ್ ಸ್ಟೀಪ್ ಐತೆ, ಅಲ್ಲಿ ಏರಿ ಮೇಲೆ ಹೋಗ್ಬೇಕು. ಅಲ್ಲಿ ಹೋದ್ಮೇಲೆ ಅಲ್ಲಿ ಎಂಡ್ಯೂರೆನ್ಸ್ ಬರೋದು. ಎಂಡ್ಯೂರೆನ್ಸ್ ಅಂದರೆ ಆಡಿಟೋರಿಯಮ್ ಇದ್ದಾಗ. ಸೊ ಅಲ್ಲಿ ದೊಡ್ಡದು ಸ್ಪೋರ್ಟ್ಸ್ ಆಗಲಿ, ಏನಾನು ಈವೆಂಟ್ಸ್ ಆಗಲಿ, ಡಿ ಜೆ ಏನಾನು ಮಾಡೋದಾಗ ಅಲ್ಲೇ ಮಾಡ್ತಾರೆ. ಹೌದೇ ಇಲ್ಲ ಚಟ? ಮಾಡ್ತೀವಿ ಹಂಗ. ಈಗ ಅಲ್ಲಿ ಹೋಗ್ತೀವಿ ಸೈಡಲ್ಲಿ. ರೋಡೇ ನಮ್ಮ ಸುಮ್ಮನೆ ಬಾಲಿ, ರೋಡಿಗೂ ದುಡ್ಡು ಕಟ್ಟಿ ನಾವು ನೋಡ್ಲದು ಏನು ವಿಜಯ್ ರೋಡ್ ಅಂತ ಬರ್ದು ಪಾಕೆಟ್ ಫಾರೆಸ್ಟ್ ಅಂತ ನೋಡಿ. ಈ ಕಾಲೇಜಾಗ ಏನೋ ನಮ್ದು ಕ್ಯಾಂಪಸ್ ಇದ್ಬಿಟ್ಟಿದ್ರೆ ಹೆಂಗಿರ್ತಿತ್ಲೆ. ದಿನಾ ಬಂಕ್ ಹೊಡಿತಿದ್ವಲ್ಲ, ಅಲ್ಲಿ ಬಂದು ಕೂತ್ಕೊಂಡ್ಬಿಡ್ತಿದ್ದೆ. ಅದಕ್ಕೆ ಅವಾರ್ಡ್ ಕೊಡೋರು ನಿಂಗೆ, ಏನು ಇಲ್ಲ ಬಂಕ್ ಹೊಡಿತಿದ್ದೆ ಅಂತ ಅನ್ನಕತ್ತಿದ್ದೆ. ಅವಾಗ ಕರೆದು ಅವಾರ್ಡ್ ಕೊಡೋರು ಎದಕ್ಕ ಬಂಕ್ ಹೊಡೆದಿದ್ದಕ್ಕ. ಈಗ ನೋಡ್ರಿ ಈಗಷ್ಟೇ ಜಸ್ಟ್ ಒಳಗೆ ಹೋಗಿ ಬಂದಿವಿ. ಒಳಗೆ ಹೋಗಿ ಬಂದ್ಮೇಲೆ ಇಲ್ಲಿ ಫೋಟೋಶೂಟ್ ಸೆಷನ್ ನಡೆಯುತ್ತೆ ಎಲ್ಲರದು. ನೋಡ್ರಿ ಇಲ್ಲಿ ಫೋಟೋಶೂಟ್ ಸೆಷನ್ ಮಾಡಾಕತ್ತೀವಿ. ಫೋಸಸ್ ಯಾರಿಗೂ ಗೊತ್ತಾಗ್ತಿಲ್ಲ, ಮಸ್ತ್ ಫೋಸಸ್ ಹೇಳಾಕತ್ತೀನಿ ಪಿಂಟ್ರೆಸ್ಟಾಗಿ ನೋಡಿ. ಅದಕ್ಕೆ ಈ ಪ್ಲೇಸ್ ನೋಡ್ರಿ ಚೆನ್ನಾಗೈತೆ. ಈ ಪ್ಲೇಸ್ ಮಸ್ತ್ ಐತಿ. ಇನ್ನು ಬ್ಯಾಕ್ ಗ್ರೌಂಡ್ ಬಿಹೈಂಡ್ ದಿ ಸೀನ್ ನೋಡ್ರಿ ಹೆಂಗೈತೆ. ಇದಾಗಿ ಬರ್ಡೇ ಸೂಪರ್ ಐತಿ. ಈಗ ಇದೇ ಹಾಲ್ ಒಳಗೆ ಇರೋದು ಇವೆಂಟ್. ನೋಡ್ರಿ ಬ್ಯಾಕಲ್ಲಿ ಪ್ರಿಂಟ್ ಇರಬೇಕಿತ್ತು. ಈಗ ಫೋಟೋಶೂಟ್ ಸೆಕ್ಷನ್ ಆಯಿತು. ಈಗ ಎಲ್ಲರೂ ಹೋಗಿ ಒಳಗೆ ಬಂದ್ರಿ, ಒಳಗೆ ನಡ್ರಿ ಅಂತ ಕಳ್ಸಾಕತ್ತಾರ. ಸೊ ಈಗ ಒಳಗೆ ಹೋಗ್ತೀವಿ. ಕಡೆ ನೋಡ್ರಿ ಒಳಗೆ ಹೋಗೋದು. ಈಗ ಇದೆ ಎಂಡ್ಯೂರೆನ್ಸ್. Dakshina Kannada Jilla Higher Primary School, Bolar, Bengaluru. Students participated in one-day workshop on purpose in action, transforming community projects into research publications conducted by NSS Yanagoya DMTB University. Students also participated in a hackathon and project named Project Circle. ಈಗ ಫೋಟೋಶೂಟ್ ಮಾಡಿ ಬಂದೀವಿ ಇನ್ನೊಂದ್ಸತೆ. ಫೋಟೋಶೂಟ್ ಮಾಡಿದ್ಮೇಲೆ ಈಗ ಮತ್ತೆ ಇನ್ನೊಂದು ಸ್ವಲ್ಪ ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತಾ. ಪ್ರೋಗ್ರಾಮ್ ಸ್ಟಾರ್ಟ್ ಆದಮೇಲೆ ಡಿ ಜೆ ಎಲ್ಲ ಇರುತ್ತೆ. ಡಿ ಜೆ ಎಲ್ಲ ಕ್ರೆಡಿಟ್ ಅವನು ಏನು ಅವನು ವ್ಲಾಗ್ ಮಾಡ್ತಾನೆ. ಕೈ ಇಬ್ರು ವ್ಲಾಗ್ ಮಾಡತ್ತೆ. ಕೈ ಕೊಡ್ಡೆ ಐ ಆಮ್ ದ ಗೇಟ್ ವೇ. ಗೈಸ್ ಈಗ ಇನ್ನೊಂದು ಸ್ವಲ್ಪ ಬಿಟ್ಟರೆ ಡಿ ಜೆ ಸ್ಟಾರ್ಟ್ ಆಗುತ್ತಾ. ಡಿ ಜೆ ಸ್ಟಾರ್ಟ್ ಆದಮೇಲೆ
ಎಲ್ಲರೂ ಮಸ್ತ್ ಡ್ಯಾನ್ಸ್ ಮಾಡೋಣ. ಈಗ ಫಸ್ಟ್ ಪ್ರೋಗ್ರಾಮ್ ಆಯಿತು. ಈಗ ನೆಕ್ಸ್ಟು ಊಟಕ್ಕೋಸ್ಕರ ಬಿಟ್ಟಾರೆ. ಊಟ ಆದಮೇಲೆ ಮತ್ತೆ ಡ್ಯಾನ್ಸ್ ಎಲ್ಲ ಇರುತ್ತೆ. ಡ್ಯಾನ್ಸಿಗೋಸ್ಕರ ಪ್ರಿಪೇರ್ ಆಗ್ಬೇಕು. ಜನ ಸಾಗರ ಇದ್ದಾರೆ, ಫುಲ್ ಜನ ಸಾಗರ. ಯಾರು ಚೇರ್ ಕಮ್ಮಿ ಜನ ಜಾಸ್ತಿ ಅವರೇ. ಚೇರ್ ಕಮ್ಮಿ ಜನ ಕುಂದ್ರಕ್ಕೆ ಜಾಗಿಲ್ಲ. ಈಗ ಊಟಕ್ಕೆ ಹೋಗೋಣ. ಈಗ ಊಟ ಏನಿಲ್ಲ, ಹೇಳ್ತಾರೆ ಇಲ್ಲಿ ಇಲ್ಲಿ 8,000 ಇಲ್ಲಿ ಹೇಳ್ತಾರೆ. YKM ವಾಯ್ಸ್ ಹಾಸ್ಟೆಲ್ ಅಂತ ಮಲ್ಮಾಟದಲ್ಲಿ 4 ಹತ್ಬೇಕಾ? ಲಿಫ್ಟ್ ಇಲ್ಲ, ಲಿಫ್ಟ್ ಇಲ್ಲ ಅಂದ್ರೆ ಹೋಗಂಗಿಲ್ಲ. ಗೈಸ್ ಈಗಷ್ಟೇ ಊಟ ಮಾಡಿದ್ವಿ. ಊಟ ಮಾತ್ರ ಫುಲ್ ಖರಾಬಾಗಿತ್ತು. ತಲೆ ಕೆಡಿಸ್ಕೊಂಡು ಹೋಗ್ಬಿಡ್ರಿ. ಪರವಾಗಿಲ್ಲ, ತಿನ್ನಂಗಿತ್ತು. ನಾನು ಮನೆ ಊಟ ಮಾಡಿ ನಮ್ಮ ಹಾಸ್ಟೆಲಲ್ಲಿ ಹುಡುಗರು ನೋಡಿದ್ರೆ ಪರವಾಗಿತ್ತು. ಅದನ್ನೇ ನಾನು ಹೇಳಿದ್ದು. ಇದೇ ಪರವಾಗಿಲ್ಲ. ನನಗಂದ್ರೆ ಸೆಟ್ ಆಗಿಲ್ಲ. ಇಲ್ಲ ಅವರು ಅದನ್ನ ನನಗೆ ಸೆಟ್ ಆಗಿಲ್ಲ. ಓಕೆ ನೀನ್ ಮನೇಲಿ ತಿನ್ನೋನು ನಿಂಗೆ ಈಗಷ್ಟೇ ಆ್ಯನ್ಯುವಲ್ ಡೇ ಮುಗೀತು. ಫುಲ್ DJ ಡ್ಯಾನ್ಸ್ ಮಾಡಿದ್ವಿ. ಅಮ್ಮ ಸಾಕಾಗ್ಬಿಡತ್ತೆ. ನಿಮ್ಮ ಕಾಯಿ ಫ್ಲಿಪ್ ಮಾಡೋಣ. ಸಾಗರ್, ನಿನ್ನ ಕಾಯಿನ್ ನನಗೆ ತುಂಬ ಉಪಯೋಗಕ್ಕೆ ಬಂದಿದೆ. ಇವತ್ತಿಂದ ಎಲ್ಲ ಬಿಟ್ಟ ಮೇಲೆ ಆಡ್ಸೋದು ಕಲಿತೀನಿ. ಈ ಥರ ಒಂದು ಗ್ರೌಂಡ್ ಇಲ್ಲೇ ಕ್ಯಾಂಪಸ್ ಇದ್ರೆ ಪಕ್ಕ ಚೆನ್ನಾಗಿರ್ತಿತ್ತು ನಮ್ದು. ಜಸ್ಟ್ ಒಂದು ಗ್ರೌಂಡ್ ಇದ್ರೆ ಸಾಕಾಗಿತ್ತು ನನಗೆ. ಇದೊಂದೇ ಸಾಕ್ಲಿ ಕುಂದ್ರಕ್ಕೆ ಬಂದು ಸ್ವಲ್ಪ ಕುಂದ್ರ ಬಲ್ಲಪ್ಪ ಆಗೋದು. ಎಸ್, ಈಗ ಸ್ವಲ್ಪ ಕುಂದ್ರ ಅಂದ್ಕೊಂಡಿದ್ವಿ. ಅಲ್ಲಿ ಹುಡುಗರು ಫುಟ್ಬಾಲ್ ಆಡಕತ್ತಾರ. ನನ್ನ ವಾಯ್ಸ್ ಚೇಂಜ್ ಆಗೈತೆ. ನಂದಾಗಿಲ್ಲ, ನಾನು ಇನ್ನೂ ಚೆನ್ನಾಗಿದ್ದೀನಿ. ಲೈಕ್ 3 ಬಾಟ್ಲು ಕೋಲ್ಡ್ ವಾಟ್ರ್, 2 ಬಾಟ್ಲು ಜ್ಯೂಸು, ಕೋಲ್ಡು ಎಲ್ಲ ಆಗ್ತದೆ. ಏನಂತ ಹೊಡೆಯೋಣ ನಾವೆಲ್ಲ ಹೊಡ್ತೀವಿ. ಅದೇ ಅದು ಫುಟ್ಬಾಲ್ ಆಡಾಕ್ತಾರೆ. ವಿಶಲ್ಲು, ಸಿಳ್ಳೆ ಎಷ್ಟು ಮಸ್ತ್ ಇತ್ತಲ್ಲ. ಮನೆಗೆ ಬಂದು ಮಲ್ಕೊಂಡು ಊಟ ಮಾಡಿ ಮತ್ತೆ ಈಗ ಬ್ಲಾಗ್ ಎಡಿಟ್ ಮಾಡಬೇಕು. ಸಾಕಾಯ್ತು ನನಗಂತೂ. ಫುಲ್ಲು ಹೆಡ್ಡೇಕ್ ಆಗಿಬಿಟ್ಟಿತ್ತು. ಯಾಕಂದರೆ ಫುಲ್ ಎಗರಾಡ್ಬಿಟ್ಟಿದ್ದ, ಫುಲ್ ಡ್ಯಾನ್ಸ್ ಮಾಡಿಬಿಟ್ಟಿದ್ನಲ್ಲ. ಸೊ ಅದಕ್ಕೋಸ್ಕರ ಸ್ವಲ್ಪ ರೆಸ್ಟ್ ಮಾಡಿದೆ. ರೆಸ್ಟ್ ಮಾಡಿದ್ಮೇಲೆ ಈಗ ಸುಮ್ಮನೆ ಕುಂತಿದ್ದೆ. ಮಾರ್ಕ್ಸು ಫೋಟೋಸ್ ಎಲ್ಲ ನೋಡ್ಕೊಂಡು ಕುಂತಿದ್ದೆ, ಹಿಂಗೆ ಮಾಡಿದ್ದೆ ಅಂತ ಅಂತೇಳಿ. ಸೊ ನಾಳೆ ಬರ್ತದೆ, ನಾಳೆ ನೋಡಿ ಎಂಜಾಯ್ ಮಾಡಿ ಆಯಿತಾ. ಮತ್ತು ಯಾವ ಪಾರ್ಟ್ ಚೆನ್ನಾಗಿತ್ತು ಅಂತೇಳಿ ಲೈಕ್ ಮಾಡಿ ಹೇಳ್ರಿ.